ನೋಡಿ ಇಲ್ಲಿ ಇದು ಎಲ್ರಾಡ್ ಅಂತ, ಅದೇ ಥರ ಮಷಿನ್ ಥರ ಇದು ಹಳೆ ಮೆಥಡಲ್ಲಿ ಯೂಸ್ ಮಾಡ್ತಿದ್ವಿ. ಎಲ್ರಾಡಲ್ಲಿ ನಮಗೆ ಯಾವುದು ಬೋರ್ವೆಲ್ ಪಾಯಿಂಟ್ ಅಂತ ಐಡೆಂಟಿಫಿಕೇಷನಲ್ಲಿ ಪಾಯಿಂಟ್ ಗೊತ್ತಾಗುತ್ತೆ. ಸೊ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡೋಕ್ಕೋಸ್ಕರ ನಾವು ಎಲ್ರಾಡ್ನ ಯೂಸ್ ಮಾಡ್ತೀವಿ ಡಾಮಿನೆಂಟಿಗೆ ಎಲ್ಲ ಫೀಲ್ಡ್ಗಳಲ್ಲಿ. ನಾನು ಈ ಕಡೆಯಿಂದ ಹೋಗ್ತಾ ಇರ್ತೀನಿ. ಸೊ ಪಾಯಿಂಟ್ ಹಿಂಗೆ ಹಿಡಿದ್ರೂ ಇಲ್ಲ ಹಿಂಗೆ ಮುಂದೆ ನಾನು ಇಲ್ಲೂ ತಿರುಗಿಸ್ತಾ ಇಲ್ಲ, ಎಲ್ರಾಡ್ನ ಸ್ಟ್ರೈಟ್ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಆ ಪಾಯಿಂಟ್ಗೆ ಎಕ್ಸ್ ಥರ ಬರ್ತಾಯಿದೆ ನೋಡಿ. ಪಾಯಿಂಟ್ ಹಿಂಗಿದ್ರೆ ಹಿಂಗೆ ಎಕ್ಸ್ ಆಗಿದ್ರೆ ಅದು ಎಕ್ಸಾಕ್ಟ್ ಬರೋ ಪಾಯಿಂಟ್ ಅಂತ ಗೊತ್ತಾಗುತ್ತೆ, ಸರಿನಾ? ಹಾಗೆ ಮುಂದಕ್ಕೆ ಹೋಗ್ತೀನಿ. ಮತ್ತೆ ಎಲ್ರಾಡ್ಸು ದಿಸ್ ಎಲ್ರಾಡ್ ಮೆಥಡ್ ಅಂತೀವಿ. ಎಲ್ರಾಡ್ ಅಂದರೆ ಇದು ರಾಡ್ಗಳು ಇರುತ್ತೆ. ಇದು ಅಲ್ಯೂಮಿನಿಯಂ ರಾಡು, ಕಾಪರ್ ರಾಡು, ಒಬ್ಬರು ಒಂಥರ ಯೂಸ್ ಮಾಡ್ತಾರೆ. ಇದು ಅಲ್ಯೂಮಿನಿಯಂ ರಾಡ್ ಇದರಿಂದ ಯಾವುದೇ ಥರ ಇಲ್ಲ, ಆ್ಯಕ್ಯುರೇಸಿ ಸ್ವಲ್ಪ ಕೊಡುತ್ತೆ. ಅದು ಮಾಡಿರೋ ಅನುಭವ ಇದ್ದರೆ ಯೂಸ್ ಆಗುತ್ತೆ. ಎಲ್ರಾಡ್ಗಳು ಕೂಡ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಟು ಐಡೆಂಟಿಫೈ ದಿ ಸೋರ್ಸ್. ಬೋರ್ವೆಲ್ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಈ ಪಾಯಿಂಟು. ಓಕೆ, ನೋಡ್ತಾ ಇದ್ದೀನಿ ಹಾಗೆ ನೋಡಿ. ಸೊ ಇದೆಲ್ಲ ಬೋರ್ವೆಲ್ ಪಾಯಿಂಟ್ಗಳು, ಅದರಲ್ಲಿ ಯಾವ ಚೆನ್ನಾಗಿದೆ ಅಂತ ಮತ್ತೆ ನಾವು ಕ್ರಾಸ್ ಚೆಕ್ ಮಾಡೋಕ್ಕಾಗುತ್ತೆ. ಓಕೆ, ಇದು ಬರೀ ಜಸ್ಟ್ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡುತ್ತೆ. ಬೋರ್ವೆಲ್ ಪಾಯಿಂಟು ಮಾಡಿದ್ಮೇಲೆ ನಾವು ಮತ್ತೆ ಹೇಳಿದ್ಮೇಲೆ ನಮಗೆ ಆ ಮಷಿನ್ ಯೂಸ್ ಮಾಡಿಕೊಂಡು ನಾವು PKWT ಮಷಿನ್ ಯೂಸ್ ಮಾಡಿಕೊಂಡು ಈ ಬೋರ್ವೆಲ್ ಪಾಯಿಂಟ್ನ ಕಂಡುಹಿಡಿತೀವಿ. ಅದು ಬರೀ ಸ್ಕ್ಯಾನ್ ಮಾಡೋದು, ಇದು ಬರೀ ಪಾಯಿಂಟ್ ಕೊಡುತ್ತೆ. ಅದು ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಕಟ್ ಆಗುತ್ತೆ ಆ ಥರ. ಸೊ ಎಕ್ಸ್ ಥರ ಕಟ್ ಆದರೆ ಅಲ್ಲಿ ಪಾಯಿಂಟ್ ಇದೆ ಅಂತ ಅಂದ್ಕೋಬೇಕು. ಅದು ಫೈನಲ್ ಪಾಯಿಂಟ್ ಅಂತಲ್ಲ, ಯಾವ ಸೂಟಬಲ್ ಪಾಯಿಂಟ್ ನೋಡಿಕೊಂಡು ಅದನ್ನು ಫೈನಲ್ ಪಾಯಿಂಟ್ ಮಾಡ್ತೀವಿ. ಹಾಗಿರೋದ್ರಿಂದ ನೋಡಿ ಇಲ್ಲೂ ಕಟ್ ಆಗ್ತದೆ. ಈ ಥರ ಎಕ್ಸ್ ಅಂತ ಬಂದರೆ ಅಲ್ಲೊಂದು ಪಾಯಿಂಟ್ ಇದೆ ಅಂತ. ಸೊ ಈ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡೋದೇ ಇದನ್ನು ನಾವು ಎಲ್ರಾಡ್ ಮೆಥಡ್ ಅಂತ. ಈಗ ಒಬ್ಬೊಬ್ಬರು ತೆಂಗಿನಿಂದ ಮಾಡ್ತಾರೆ, ಒಬ್ಬೊಬ್ಬರು ಚೈನಿಂದ ಮಾಡ್ತಾರೆ, ಒಬ್ಬೊಬ್ಬರು ಎಲ್ರಾಡಿಂದ ಮಾಡ್ತಾರೆ, ಒಬ್ಬೊಬ್ಬರು ಕಡ್ಡಿಯಿಂದ ಮಾಡ್ತಾರೆ. ಸೋ ಮೆನಿ ಮೆಥಡ್ಸ್ ಅಲ್ಲಿ ತುಂಬ ವಿಧಗಳು ಇರೋದ್ರಿಂದ ಬಟ್ ಅವರ ಅನುಭವನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು ಯಾರನ್ನೇ ಕರೆಸಿದ್ರೆ ಅವ್ರ ಅನುಭವ ಎಷ್ಟಿದೆ, ಅವ್ರಿಗೆ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತ ವಿಚಾರಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಮಷಿನ್ ತೊಗೊಂಡ್ಬಿಟ್ರೆ ಎಲ್ಲರೂ ಮಾಡೋಕ್ಕಂತೂ ಇರೋ ಸಾಧ್ಯ ಇಲ್ಲ. ಒಂದು ಚೆನ್ನಾಗಿ ಜಿಯೋಲಿಸ್ಟ್ಗಳೇ ಇದ್ರೇ ಮಾತ್ರ ಗೊತ್ತಾಗೋದು ಏನು ಎತ್ತ ಅಂತೇಳಿ. ಎಲ್ಲರೂ ತೊಗೊಂಡು ಮಷಿನ್ ತೋರಿಸಿದ್ರೆ ಕಷ್ಟ ಇದೆ ಮಾಡೋದಕ್ಕೆ. ಓಕೆ, ಇದು ನೋಡಿದ್ರೆ ಇದೇ ಎಲ್ರಾಡ್ ಮೆಥಡ್ ಅಂತ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಎಲ್ರಾಡ್ ಮೆಥಡಿಂದ ಕೂಡ ನಾವು ಬೋರ್ವೆಲ್ ಪಾಯಿಂಟ್ನ ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ಇನ್ನು ಎಲ್ಲ ಗದ್ದೆಗಳಲ್ಲಿ ಯಾವುದಾದ್ರು ಬೋರ್ವೆಲ್ ಪಾಯಿಂಟ್ ಬೇಕಾದರೆ ನಾವೆಲ್ಲ ಮೆಥಡಲ್ಲೂ ಮಾಡ್ಕೊಡ್ತೀವಿ. ಎಲ್ರಾಡ್ ಮೆಥಡ್ ಚೆಕ್ ಮಾಡ್ತೀವಿ, ಸೊ PKWT ಇನ್ಸ್ಟ್ರೂಮೆಂಟಿಂದ ಚೆಕ್ ಮಾಡ್ತೀವಿ. ಓಕೆ, ಬೇರೆ ಮೆಥಡನ್ನು ಚೆಕ್ ತುಂಬ ಎಲ್ರಾಡ್ಗಳಿದೆ, ಅದನ್ನು ಚೆಕ್ ಮಾಡ್ತೀವಿ. ಹಾಗಿದ್ದರಿಂದ ಇದು ಸಕ್ಸಸ್ಫುಲ್ ಚೆನ್ನಾಗಿರೋದನ್ನು ದಯವಿಟ್ಟು ಸೊ ನಮಗೆ ಬೋರ್ವೆಲ್ ಪಾಯಿಂಟ್ ಬೇಕಾದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇನೆ. ಓಕೆ, ದಿಸ್ ಇಸ್ ಅ ಎಲ್ರಾಡ್ ಮೆಥಡ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಟ್ಟಿಮನಿ ಅಂತ ಜಿಯಾಲಜಿಸ್ಟು ಮತ್ತು ಜಲತಜ್ಞರಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನಾವೀಗ ಬೋರ್ವೆಲ್ ಪಾಯಿಂಟ್ ಮಾಡೋದು ಹೇಗೆ ಅಂತ ಒಂದು ವಿಧಾನ ಹೇಳ್ತಾ ಇದ್ದೀನಿ. ಸೊ ಬೋರ್ವೆಲ್ ಪಾಯಿಂಟ್ ಮಾಡೋದು ಅಂದರೆ ಇದು ಇನ್ಸ್ಟ್ರೂಮೆಂಟ್ ಇದೆ, ತುಂಬ ಇನ್ಸ್ಟ್ರೂಮೆಂಟ್ಗಳಿದ್ದಾವೆ. ಎಲ್ರಾಡ್ ಇದೆ, ಕೊಕೊನಟ್ಟಿಂದ ಮಾಡ್ತಾರೆ, ತುಂಬ ಆಮೇಲೆ ಮಷಿನ್ಗಳಿಂದ ಮಾಡ್ತಾರೆ. ಸೊ ನಾವು ಮಷಿನ್ ಮಾಡೋದು ಒಂದು ವಿಧವನ್ನು ಹೇಳ್ತೀನಿ. ಸೊ ಈ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ನಿಮಗೆ PKWT ಅಂತ ಇನ್ಸ್ಟ್ರೂಮೆಂಟು. ಇದು ಇಟ್ಕೊಂಡು ನಾವು ಏನು ಮಾಡ್ತೀವಿ, ಜಸ್ಟ್ ಸ್ಕ್ಯಾನಿಂಗ್ ಮಾಡುತ್ತೆ. ಸೊ ಯಾವ ಲೆವೆಲ್ಗೆ ಅಂದರೆ ಈಗ 300 ಅಡಿ, 600 ಅಡಿ, 1600 ಅಡಿವರೆಗೂ ಸ್ಕ್ಯಾನ್ ಮಾಡುತ್ತೆ. ಟೋಟಲ್ ನಿಮಗೆ 1600 ಅಡಿವರೆಗೂ ಇದು ಸ್ಕ್ಯಾನ್ ಮಾಡುತ್ತೆ. ಇದೊಂದು ಮೆಥಡ್ ಅಂದರೆ ಇಲ್ಲಿ ನೋಡಿ, ಈ ರಾಡ್ ಚುಚ್ಚಿದ್ದೀವಿ ಇಲ್ಲಿಂದ. ಸೊ ಎವ್ರಿ 0 ಮೀಟ್ರಿಂದ 5 ಮೀಟ್ರಿಗೆ, 5 ಮೀಟ್ರಿಗೆ 10 ಮೀಟ್ರಿಗೆ, ಆ ಥರ 0 to 2 ಮೀಟರು ಯಾವುದಾದ್ರೂ ಕೂಡ ಒಂದು ಮೆಥಡಲ್ಲಿ ನಾವು ಇದನ್ನು ರೂಢಿ ಮಾಡಿಕೊಂಡ್ರೆ ಇದು ನಮಗೇನು ಕೊಡುತ್ತೆ ಅಂದರೆ ಸ್ಕ್ಯಾನಿಂಗ್ ಡೇಟಾ ಕೊಡುತ್ತೆ. ಅಡಿ ಬೈ ಅಡಿ ನಿಮಗೆ ಯಾವ ಡೇಟಾ ಏನಿದೆ ಎತ್ತ ಅಂತ ಮಷಿನಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ ಆಗೋದ್ರಿಂದ ನಮಗೆ ಡೀಟೇಲ್ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಒಂದು 15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ರಾಯಚೂರು, ಆಲ್ಸೋ ನಾರ್ತ್ ಕರ್ನಾಟಕನೂ ಮಾಡ್ತಾಯಿದ್ದೀವಿ. ಹಾಗೆ ಅದಕ್ಕೆ ಜನರಿಗೆ ಗೊತ್ತಾಗಲಿ ಅಂತ ನಾವು ಈ ಸರ್ವೇನ ಮಾಡ್ತಾಯಿದ್ದೀವಿ. ಒಂದು ಮೆಥಡಲ್ಲಿ ತೋರಿಸ್ಕೊಡ್ತೀವಿ. ಇದೇ ಥರನೇ ಆನ್ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟ್ರೂಮೆಂಟು PKWT ಆನ್ ಆಗುತ್ತೆ. ಆನ್ ಆದಮೇಲೆ ಇದರಲ್ಲಿ ಡೇಟಾಗಳಿರುತ್ತೆ. ಇದರಲ್ಲಿ ಪ್ರೊಫೈಲು, ಒರಿಜಿನಲ್ಲು ಅಂತ ಬರುತ್ತೆ, ಕರ್ವ್ ಗ್ರಾಫ್ ಅಂತ ತೋರಿಸುತ್ತೆ. ಒಂದು ಡೇಟಾಯಿಂದ ಒಂದು ಡೇಟಾ ಹೋಗೋಷ್ಟರಲ್ಲಿ ಅದು ಫ್ರೀಕ್ವೆನ್ಸಿ ಡೇಟಾ ಅಂತ ಬರುತ್ತೆ. ಭೂಮಿಯಲ್ಲಿ 3 ಪದರ ಬರುತ್ತೆ. ಒಂದು ಸಾಯಿಲ್ ಝೋನು, ವೆದರ್ಡ್ ಝೋನ್ ಅಂತ ಇರುತ್ತೆ, ಆಮೇಲೆ ಹಾರ್ಡ್ ರಾಕ್ ಸ್ಟಾರ್ಟ್ ಆಗುತ್ತೆ. ಸಾಯಿಲ್ ಝೋನು, ವೆದರ್ಡ್ ಝೋನು ಮತ್ತು ಹಾರ್ಡ್ ರಾಕ್ ಕಂಡೀಷನ್ ಏನಿದೆ, ಆ ರಾಕಲ್ಲಿ ಗ್ಯಾಪ್ಗಳು ಏನಿದೆ ಅಂತ ಕಂಡುಹಿಡಿಯುತ್ತೆ. ಬೇಸ್ಡ್ ಆನ್ ದಿ ಡೇಟಾ ಯೂಸ್ ಮಾಡಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ಗ್ಯಾಪ್ಗಳಲ್ಲಿ ಎಷ್ಟು ಗ್ಯಾಪ್ ಇದೆ, ರಾಕ್ಗಳಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ಕಂಡುಹಿಡಿತೀವಿ. ಆ ಬಂಡೆಗಳಲ್ಲಿ ಗ್ಯಾಪ್ ಇರಬೇಕು ಮೇಯ್ನು. ಬರೀ ಸಾಯಿಲ್ ಝೋನ್ ಅಂದರೆ ರೀಚಾರ್ಜ್ ಆಗುತ್ತಾ, ಸಾಯಿಲ್ ಥಿಕ್ನೆಸ್ ಎಷ್ಟಿದೆ, ವೆದರ್ಡ್ ಝೋನ್ ಎಷ್ಟಿದೆ, ಹಾರ್ಡ್ ರಾಕ್ಗಳಲ್ಲಿ ಎಷ್ಟು ಡೆಪ್ತಲ್ಲಿ ನಾವು ಡ್ರಿಲ್ ಮಾಡಬೇಕಾಗುತ್ತೆ, ಅದರಲ್ಲಿ ದರೆಗಳು ಎಷ್ಟಿದ್ದಾವೆ, ಇದನ್ನು ಐಡೆಂಟಿಫೈ ಮಾಡೋದೇ ಈ ಮಷಿನ್ ಕೆಲಸ. ಹಾಗಾಗಿ ಈ ಮಷಿನ್ ಯೂಸ್ ಮಾಡೋದ್ರಿಂದ ನಮಗೆ ಬೋರ್ವೆಲ್ ಪಾಯಿಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಇಲ್ಲಿಂದ 0 to 5 ಮೀಟ್ರು, 5 ಇಂದ 10 ಮೀಟ್ರ್ ಮಾಡ್ತಾ ಹೋದರೆ ನಮಗೊಂದು ಪ್ರೊಫೈಲ್ ಕರ್ವ್ ಬರುತ್ತೆ. ಆ ಕರ್ವ್ ಒಳಗಡೆ ನಾವು ಐಡೆಂಟಿಫಿಕೇಷನ್ ಮಾಡಿಬಿಟ್ಟು ನಿಮಗೆ ಸೂಟಬಲ್ ಯಾವ ಪಾಯಿಂಟ್ ಯಾವುದು ಅಂತ ಪಾಯಿಂಟ್ ಮಾಡಿ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಟ್ಟಿಮನಿ ಅಂತ ಜಿಯಾಲಜಿಸ್ಟು ಮತ್ತು ಜಲತಜ್ಞರಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನಾವೀಗ ಬೋರ್ವೆಲ್ ಪಾಯಿಂಟ್ ಮಾಡೋದು ಹೇಗೆ ಅಂತ ಒಂದು ವಿಧಾನ ಹೇಳ್ತಾ ಇದ್ದೀನಿ. ಸೊ ಬೋರ್ವೆಲ್ ಪಾಯಿಂಟ್ ಮಾಡೋದು ಅಂದರೆ ಇದು ಇನ್ಸ್ಟ್ರೂಮೆಂಟ್ ಇದೆ, ತುಂಬ ಇನ್ಸ್ಟ್ರೂಮೆಂಟ್ಗಳಿದ್ದಾವೆ. ಎಲ್ರಾಡ್ ಇದೆ, ಕೊಕೊನಟ್ಟಿಂದ ಮಾಡ್ತಾರೆ,
ಮಾಮೂಲಿ ಮಷಿನ್ಗಳಿಂದ ಮಾಡ್ತಾರೆ. ಸೊ ನಾವು ಮಷಿನ್ ಮಾಡೋದು ಒಂದು ವಿಧವನ್ನು ಹೇಳ್ತೀನಿ. ಸೊ ಈ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ನಿಮಗೆ PKWTC ಅಂತ ಇನ್ಸ್ಟ್ರೂಮೆಂಟು. ಇದು ಇಟ್ಕೊಂಡು ನಾವು ಏನು ಮಾಡ್ತೀವಿ, ಜಸ್ಟ್ ಸ್ಕ್ಯಾನಿಂಗ್ ಮಾಡುತ್ತೆ. ಸೊ ಯಾವ ಲೆವೆಲ್ಗೆ ಅಂದರೆ ಈಗ ನೀರು ಮುಖ್ಯವಾಗಿದೆ, ಎಲ್ಲದಕ್ಕೂ ಬೇಕೇ ಬೇಕು. ಸೊ ನೀರು ಬೇಕು ಅಂದರೆ ಫಸ್ಟ್ ಹೇಗಿರುತ್ತೆ ಸರ್ಫೇಸ್ ಅಂದರೆ ಅಷ್ಟೇ. ಸೊ ನೀರು ಅಂದರೆ ಏನಪ್ಪ, ನದಿಗಳು ನಾವು ಇಂಗ್ಲೀಷಲ್ಲಿ ಏನಂತ ಹೇಳಿದ್ರೆ ವಾಟರ್ ಅಲ್ವಾ, ವಾಟರ್. ಸೊ ವಾಟರ್ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ಹೇಗಿರುತ್ತೆ ನೀರು ಹಿಂಗೆ ತೆಗೆದಿದ್ದೀವಿ. ಬೋರ್ವೆಲ್ ಪಾಯಿಂಟ್, ಸೊ ವಾಟರ್ ಇಸ್ ಫಸ್ಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಬೋರ್ವೆಲ್ ಪಾಯಿಂಟ್ ನಾವು ಮಾಡ್ಬೋದಿರೋದು. ಬೋರ್ವೆಲ್ ಪಾಯಿಂಟ್ಗೋಸ್ಕರ ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. ಸೊ ಬೋರ್ವೆಲ್ ಪಾಯಿಂಟ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಮಗೆ ಅದ್ರ ಬಗ್ಗೆ ಭೂಮಿಯ ಬಗ್ಗೆ ಮಾಹಿತಿ ಇರಬೇಕು. ಭೂಮಿ ಅಂದರೆ ಯಾವುದು? ಸೊ ಭೂಮಿಯಲ್ಲಿ ಬರೋ ಭೂಮಿಯಲ್ಲಿ ಕೆಳಗಡೆ ಪಾರ್ಟ್. ಸೊ ಭೂಮಿ ಅಂದ್ರೆ ಇದು ಮೇಲಿಂದ ತಗೊಂಡ್ರೆ ಇದು ಭೂಮಿ ಆಗುತ್ತೆ. ಭೂಮಿ ಕೆಳಗಡೆ ಏನಂತ ನಾವು ಹೇಳಿದ್ನಲ್ಲ ವಿಡಿಯೋದಲ್ಲಿ, ಅದು ಮಣ್ಣಿನ ಪದರ ಅಂತ ಇರುತ್ತೆ. ಸಾಯಿಲ್ ಅಂತ ಹೇಳ್ತೀವಿ ಅಲ್ವಾ, ಸಾಯಿಲ್ ಜೋನ್ ಅಂತ ಹೇಳ್ತೀವಿ, ಅಥವಾ ಮಣ್ಣಿನ ಪದರ. ಈ ಮಣ್ಣಿನ ಪದರ ಬಹಳ ಮುಖ್ಯ, ಹೇಳ್ತೀನಿ ಯಾಕೆ ಅಂತ. ಆಮೇಲೆ ವೆದರ್ಡ್ ಜೋನ್ ಅಂತ ಬರುತ್ತೆ. ವೆದರ್ಡ್ ಅಂದ್ರೆ ಮಣ್ಣು ಮತ್ತು ಕಲ್ಲು ಮಿಶ್ರಿತದ್ದು. ಮಣ್ಣು ಇರುತ್ತೆ ಇಲ್ಲಿ ಕೂಡ, ಆಮೇಲೆ ಪ್ಲಸ್ ಕಲ್ಲು ಕೂಡ ಮಿಶ್ರಿತವಾಗಿರೋ ಏರಿಯಾ ನಾವು ಏನಂತೀವಿ ವೆದರ್ಡ್ ಜೋನ್. ಮಣ್ಣು ಮತ್ತು ಕಲ್ಲಿನ ಪದರ ಅಂತ ಹೇಳ್ತೀವಿ. ಯಾವುದೇ ಊರಿಗೆ ಹೋದ್ರು, ಯಾವುದೇ ಏರಿಯಾಗೆ ಹೋದ್ರು ಈ ಝೋನ್ಗಳು ನೋಡ್ಬೋದು, ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸಾಯಿಲ್ ಝೋನು, ಸೊ ವೆದರ್ಡ್ ಝೋನು, ಆಮೇಲೆ ಸ್ಟಾರ್ಟ್ ಆಗುತ್ತೆ ಬಂಡೆ, ಹಾರ್ಡ್ ರಾಕ್ ಇರುತ್ತೆ, ಕಲ್ಲಿನ ಬಂಡೆ. ಸೊ ಹಾರ್ಡ್ ರಾಕ್ ಸ್ಟಾರ್ಟ್. ಅದಕ್ಕೋಸ್ಕರ ಫಸ್ಟ್ ಪದರ ಬಂದು ಮಣ್ಣಿನ ಪದರ, ಎರಡನೇ ಪದರ ಬಂದು ಮಣ್ಣು ಮತ್ತು ಕಲ್ಲು ಮಿಶ್ರಿತ ಪದರ, ಮೂರನೇ ಬಂದ್ಬಿಟ್ಟು ನಿಮಗೆ ಹಾರ್ಡ್ ರಾಕ್ ಬರುತ್ತೆ. ಹಾಗಾಗಿ ನಾವು ಇದೇ ಏರಿಯಾದಲ್ಲಿ ನಾವು ಪಾಯಿಂಟ್ ಕಂಡುಹಿಡಿಯಬೇಕಾಗುತ್ತೆ. ಅದಕ್ಕೋಸ್ಕರ ಯೂಸಿಂಗ್ ಮಷಿನ್ ನಾವು ನೋಡ್ತೀವಿ ಯಾವ ತರ ಇದೆ, ಭೂಮಿಯ ತಳಭಾಗದಲ್ಲಿ ಯಾವ ತರ ಲೇಯರ್ಗಳಿದಾವೆ. ಆ ಲೇಯರ್ ಅಂತ ನಥಿಂಗ್ ಬಟ್ ಇದರ ಸಾಯಿಲ್ ಝೋನು, ವೆದರ್ಡು ಮತ್ತೆ ಹಾರ್ಡ್ ರಾಕ್ ಏರಿಯಾ ಕವರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಮೇಲಿಂದ ಬೋರ್ವೆಲ್ ಪಾಯಿಂಟ್ ತೋರಿಸ್ಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ನಾವು ಕಂಡುಹಿಡಿಯಬೇಕಾಗಿರೋದು ನಮ್ಮ ಭೂಮಿಯಲ್ಲಿ ಭೂಮಿಯ ಒಳಪದರ ಹೇಗಿದೆ, ಸಾಯಿಲ್ ಝೋನ್ ಎಷ್ಟಿದೆ, ಅಥವಾ ಮಣ್ಣಿನ ಪದರ ಎಷ್ಟಿದೆ, ಅಥವಾ ಮಣ್ಣು ಮತ್ತು ಕಲ್ಲಿನ ಮಿಶ್ರಿತ ಪದರ ಎಷ್ಟಿದೆ, ಅದ್ರ ಕೆಳಗಡೆ ಕಲ್ಲಿನ ಬಂಡೆ ಹೇಗಿದೆ. ಆಯ್ತಾ? ಆ ಕಲ್ಲಿನ ಬಂಡೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿಂದ ಮಳೆ ಬಿದ್ದ ನೀರು, ಮಳೆ ಆದ್ಮೇಲೆ ನೀರು ಇಂಗಬೇಕು. ಆಯ್ತಾ? ನೀರು ಇಂಗಬೇಕು ಒಳಗಡೆ. ಇಂಗುವಿಕೆಗೆ ಏನಂದ್ರೆ ರೀಚಾರ್ಜ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ರೀಚಾರ್ಜ್ ಆಗಬೇಕು, ವಾಟರ್ ಚೆನ್ನಾಗಿ ರೀಚಾರ್ಜ್ ಆಗಬೇಕು. ಅಥವಾ ಇಂಗುವಿಕೆ ತುಂಬಾ ಮುಖ್ಯ ತಗೊಳುತ್ತೆ. ಭೂಮಿಯಲ್ಲಿ ನೀರು ಇಂಗ್ಬೇಕಂದ್ರೆ ಏನಾಗುತ್ತೆ, ಸಾಯಿಲ್ ಝೋನ್ ನಿಮಗೆ ಎಷ್ಟು ಜಾಸ್ತಿ ಇರುತ್ತೋ, ಇದು 10 ಅಡಿ 20 ಅಡಿ 30 ಎಷ್ಟು ಜಾಸ್ತಿ ಇರುತ್ತೋ ಮಣ್ಣಿನ ಪದ, ಆವಾಗ ನಿಮಗೆ ರೀಚಾರ್ಜ್ ತುಂಬಾ ಆಗುತ್ತೆ. ಯಾವಾಗ ನಿಮಗೆ ಸಾಯಿಲ್ ಝೋನ್ ಕಮ್ಮಿ ಇರುತ್ತೋ ಆವಾಗ ನಿಮಗೆ ರೀಚಾರ್ಜ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಅದೇ ಭೂವಿಜ್ಞಾನಿಗಳಾಗಿ ನಾವು ಫಸ್ಟ್ ಫೀಲ್ಡ್ ಹೋದಾಗ ಇದೆಲ್ಲ ಬರೋದು ಯಾವ್ದಪ್ಪ ಅಂದ್ರೆ ಜಿಯೋ ಫಿಸಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಜಿಯೋ ಫಿಸಿಕ್ಸ್ ಅಂತ ಬರುತ್ತೆ. ಇದೆಲ್ಲ ಜಿಯೋ ಫಿಸಿಕ್ಸ್. ನಾವು ಫೀಲ್ಡ್ ಹೇಳಿದಾಗೆ ತುಂಬಾ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ. ಕೊಕೊನಟ್ ಯೂಸ್ ಮಾಡ್ತಾರೆ, ಹೇಳಿದ್ನಲ್ಲ ಕೊಕೊನಟ್ ಯೂಸ್ ಮಾಡ್ತಾರೆ. ಇರೋ ಮೆಥಡ್ಸ್ ಯಾವ ರಾಡ್ ಯೂಸ್ ಮಾಡ್ತಾರೆ, ಚೈನ್ ಯೂಸ್ ಮಾಡ್ತಾರೆ. ಓಕೆ, ಕಂಪಾಸ್ ಮೇಜರ್ ಕಂಪಾಸ್ ಯೂಸ್ ಮಾಡ್ತಾರೆ. ಸೊ ಮೆಥಡ್ಸ್ ಇನ್ ಫೀಲ್ಡ್ ಅಲ್ಲಿ ನೋಡ್ತೀವಿ ಆಕ್ಚುಲಿ. ಓಕೆ, ನೌ ಡೇಸ್ ಹೈಯರ್ ಇನ್ಸ್ಟ್ರೂಮೆಂಟ್ಸ್
ಧನ್ಯವಾದಗಳು.